ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ಬೆಂಗಳೂರು ಜನರೇ, ಒಂದು ಕ್ಷಣ ನಿಲ್ಲಿ. ನೀವು ಇಂದು ತಿಂದ ತರಕಾರಿಯನ್ನು ನೆನಪಿಸಿಕೊಳ್ಳಿ. ಪ್ರತಿದಿನ ನೀವು ಮನೆಗೆ ತರುತ್ತಿರುವ ತರಕಾರಿ, ಆರೋಗ್ಯಕ್ಕಾಗಿ ಅಡುಗೆ ಮಾಡುತ್ತಿರುವ ಅದೇ ಬದನೆಕಾಯಿ, ನಿಮ್ಮ ಮಕ್ಕಳ ತಟ್ಟೆಯಲ್ಲಿ ಹೋಗುತ್ತಿರುವ ಅದೇ ಸೊಪ್ಪು, ಅದರೊಳಗೆ ವಿಷ ಇದ್ದರೆ? ಹೌದು, ಇದು ವದಂತಿಯಲ್ಲ. ಕೇಂದ್ರ ಸಂಸ್ಥೆಯ ಪರೀಕ್ಷೆಯಲ್ಲಿ ಬೆಂಗಳೂರಿನ ತರಕಾರಿಗಳಲ್ಲಿ ಭಾರೀ ಪ್ರಮಾಣದ ಸೀಸ ಪತ್ತೆಯಾಗಿದೆ. 20 ಪಟ್ಟು ಹೆಚ್ಚು, ಮಿತಿಗೂ ಮೀರಿದ ವಿಷಕಾರಿ ಅಂಶ. ಈ ಮಾಹಿತಿ ಸಾಮಾನ್ಯ ವದಂತಿಯಲ್ಲ, ಇದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಡೆಸಿದ ಪರೀಕ್ಷೆಯಲ್ಲಿ ದೃಢಪಟ್ಟ ವರದಿ. ಏನು ಹೇಳುತ್ತಿದೆ ವರದಿ? 2023ರಲ್ಲಿ ಮಾಧ್ಯಮಗಳಲ್ಲಿ ಬಂದ ವರದಿಯನ್ನು ಆಧರಿಸಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿತ್ತು. ನಂತರ ಸಿಪಿಸಿಬಿ 5 ಸದಸ್ಯರ ಸಮಿತಿಯನ್ನು ರಚಿಸಿ ಎಫ್ಎಸ್ಎಸ್ಎಐ ಮಾನ್ಯತೆ ಪಡೆದ ಪ್ರಯೋಗಾಲಯಗಳ ಮೂಲಕ ಪರೀಕ್ಷೆ ನಡೆಸಿದೆ. ಒಟ್ಟು 72 ತರಕಾರಿ ಮಾದರಿಗಳಲ್ಲಿ 19 ಮಾದರಿಗಳಲ್ಲಿ ಮಿತಿಗಿಂತ ಹೆಚ್ಚಿನ ಸೀಸ ಪತ್ತೆಯಾಗಿದೆ. ಯಾವ ತರಕಾರಿಯಲ್ಲಿ ಎಷ್ಟು ಪ್ರಮಾಣ? ಬದನೆಕಾಯಿ ಸಾವಯವ ಎಂದು ಮಾರಾಟವಾದದ್ದು 1.953 ಮಿಲಿಗ್ರಾಂ ಪರ್ ಕೆಜಿ ಸೀಸ, ಮಿತಿಗಿಂತ 20 ಪಟ್ಟು ಹೆಚ್ಚು. ತೊಂಡೆಕಾಯಿ ಮಿತಿಗಿಂತ 18 ಪಟ್ಟು ಹೆಚ್ಚು. ಚಪ್ಪರದವರೆ 9 ಪಟ್ಟು ಹೆಚ್ಚು. ಸೊಪ್ಪು ಎಲೆಕೋಸು 5 ಪಟ್ಟು ಹೆಚ್ಚು. ಸೌತೆಕಾಯಿ, ಹೀರೆಕಾಯಿ, ದಪ್ಪ ಮೆಣಸಿನಕಾಯಿ, ಬೀಟ್ರೂಟ್, ಹಾಗಲಕಾಯಿ, ನವಿಲುಕೋಸು, ಮೆಣಸಿನಕಾಯಿ ಬಜ್ಜಿ ಮಾದರಿಗಳಲ್ಲೂ ಮಿತಿ ಮೀರಿದ ಸೀಸ ಪತ್ತೆ. ಇದು ಮಾತ್ರವಲ್ಲ, ಮಣ್ಣು ಕೂಡ ಕಲುಷಿತ. ಕೋಲಾರ, ಚಿಕ್ಕಬಳ್ಳಾಪುರ, ನೆಲಮಂಗಲ ಭಾಗದ 26 ಮಣ್ಣಿನ ಮಾದರಿಗಳಲ್ಲಿ 23 ಮಾದರಿಗಳು ಕಲುಷಿತಗೊಂಡಿರುವುದು ಪತ್ತೆಯಾಗಿದೆ. ಅಂದರೆ ಸಮಸ್ಯೆ ಕೇವಲ ಮಾರುಕಟ್ಟೆಯಲ್ಲ, ಮೂಲದಲ್ಲೇ ಗಂಭೀರತೆಯಿದೆ. ನಿಷೇಧಿತ ಕೀಟನಾಶಕಗಳ ಶೇಷ. 12 ಬಗೆಯ ಕೀಟನಾಶಕಗಳು ಮಿತಿಮೀರಿವೆ. ಮೆಣಸಿನಕಾಯಿ ಬಜ್ಜಿಯಲ್ಲಿ ಮೋನೋಕ್ರೋಟೋಫಾಸ್ 2023ರಲ್ಲಿ ಭಾರತದಲ್ಲಿ ನಿಷೇಧಿತ, ಮಿತಿಗಿಂತ 2 ಪಟ್ಟು ಹೆಚ್ಚು. ಯುರೋಪಿಯನ್ ಯೂನಿಯನ್ನಲ್ಲಿ ನಿಷೇಧಿತ ಆಸಿಫೇಟ್, ಇಥಿಯಾನ್, ಫಿಪ್ರೋನಿಲ್, ಪ್ರೊಫೆನೋಫಾಸ್ ಪತ್ತೆ. ಇದರ ಪರಿಣಾಮ ಏನು? ಸೀಸ ದೇಹದಲ್ಲಿ ಸೇರುತ್ತಾ ಹೋದರೆ ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ ಮೇಲೆ ಪರಿಣಾಮ, ರಕ್ತಹೀನತೆ, ನರಮಂಡಲ ಸಮಸ್ಯೆಗಳು, ಗರ್ಭಿಣಿಯರಿಗೆ ಅಪಾಯ. ಇದು ತಕ್ಷಣದ ಪರಿಣಾಮ ಕೊಡುವುದಿಲ್ಲ, ಆದರೆ ದೀರ್ಘಕಾಲದಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಜನರು ಏನು ಮಾಡಬೇಕು? 1. ತರಕಾರಿಯನ್ನು ಚೆನ್ನಾಗಿ ಉಪ್ಪು ನೀರಿನಲ್ಲಿ ಅಥವಾ ವಿನಿಗರ್ ನೀರಿನಲ್ಲಿ ತೊಳೆಯಿರಿ. ಸಾಧ್ಯವಾದಲ್ಲಿ ವಿಶ್ವಾಸಾರ್ಹ ರೈತರಿಂದ ನೇರ ಖರೀದಿ ಮಾಡಿ. ಋತುಸಹಜ ಸೀಸನಲ್ ತರಕಾರಿಗಳನ್ನು ಆಯ್ಕೆ ಮಾಡಿ. ಸರ್ಕಾರದ ಕ್ರಮಗಳ ಬಗ್ಗೆ ಎಚ್ಚರಿಕೆಯಿಂದ ಮಾಹಿತಿ ಗಮನಿಸಿ. ರೈತರಿಗೆ ಸಂದೇಶ: ಅತಿಯಾದ ಕೀಟನಾಶಕ ಬಳಕೆ ದೀರ್ಘಕಾಲದಲ್ಲಿ ಮಣ್ಣಿನ ಆರೋಗ್ಯ ಹಾಳು ಮಾಡುತ್ತದೆ. ಸಾವಯವ ಕೃಷಿ, ಸಮತೋಲನ ಗೊಬ್ಬರ ಬಳಕೆ, ಜೈವಿಕ ಕೀಟನಾಶಕ ಬಳಕೆ ಇವೇ ಮುಂದಿನ ದಾರಿ. ಕೊನೆಯ ಮಾತು: ಇದು ಆರಂಭಿಕ ವರದಿ ಮಾತ್ರ. ಇನ್ನಷ್ಟು ಸಮಗ್ರ ಅಧ್ಯಯನ ಅಗತ್ಯವಿದೆ ಎಂದು ಸಮಿತಿ ಹೇಳಿದೆ. ಆದರೆ ಒಂದು ವಿಷಯ ಸ್ಪಷ್ಟ: ನಾವು ತಿನ್ನುತ್ತಿರುವ ಆಹಾರದ ಸುರಕ್ಷತೆ ಬಗ್ಗೆ ಈಗಲೇ ಜಾಗೃತರಾಗಬೇಕಿದೆ. ಪ್ರಿಯ ವೀಕ್ಷಕರೇ, ಈ ವಿಷಯ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಈ ಮಾಹಿತಿಯನ್ನು ಕುಟುಂಬದವರಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಇಂತಹ ಮಹತ್ವದ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆರೋಗ್ಯವೇ ನಮ್ಮ ಮೊದಲ ಆದ್ಯತೆ.